ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ಈಗಾಗಲೇ 22ರಿಂದ ಪ್ರಾರಂಭ ಆಗಿದ್ದು 5,000ಕ್ಕೂ ಹೆಚ್ಚು ಸದಸ್ಯರು ಇರ್ತಕ್ಕಂಥದ್ದು. 2,500 ಕೋಟಿಗೂ ಹೆಚ್ಚು ವಹಿವಾಟವನ್ನು ಸಾಧನೆ ಮಾಡಿರ್ತಕ್ಕಂಥದ್ದು ಮತ್ತು ದೇಶದ ಅನೇಕ GDP ವಿಚಾರದಲ್ಲಿ ಇವತ್ತು ಯಶಸ್ಸನ್ನು ಕಾಣಲಿಕ್ಕೆ, ಪರ್ ಕ್ಯಾಪಿಟಾ ಸಕ್ಸಸ್ ಆಗಲಿಕ್ಕೆ ನಿಮ್ಮದು ಪಾತ್ರ ಇದೆ. ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಜೊತೆಗೆ ನೀವು ಸಹ ಯುವಕರನ್ನ ಉದ್ಯಮಿಗಳಾಗಿ ಅವರನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಏನು ಮಾಡಿದಿರಿ, ಅದು ಸಹ ಇದಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ಸಿಕ್ಕಾಬಟ್ಟೆ ಕೆಲವು ವಿಚಾರಗಳನ್ನು ನಾನು ಮೊದಲೇ ಹೇಳಿದಾಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಟ್ ಆದರೆ ಇವತ್ತು ಟೋಟಲಿ ನಮ್ಮ ಒಕ್ಕಲಿಗ ಸಮಾಜ ಏನಿದೆ, ನಾವು ಕೆಲವಕ್ಕೆ ಲಿಮಿಟ್ ಆಗಿದೆ. ಒಂದಷ್ಟು ಏನಾದ್ರು ವಿದ್ಯಾಭ್ಯಾಸ ಇರೋರಿಗೆ ಕೆಲಸ ಕೊಡಿಸೋದು, ಇಲ್ಲದೇ ಇರೋ ನಮ್ಮ ಅಪ್ಪದಿರು ಜಮೀನು ನೋಡ್ಕೊಳ್ಳೋದು, ಒಂದಷ್ಟು ಸಣ್ಣ ಪುಟ್ಟ ಎಲ್ಲೋ ಕೆಲವರು ಬೆಳೆಣಿಸೋ ಅಷ್ಟು ಜನ ಕೆಲವು ಉದ್ಯಮಿಗಳಿಗೆ ಗುರುತಿಸ್ಕೊಂಡಿದ್ದು. ಇಟ್ಬಿಟ್ರೆ ನಮ್ಮ ವ್ಯಾಪ್ತಿ ಭಾಳ ಕಡಿಮೆನೇ ಅಂತ ಅಂದ್ಕೊಂಡಿದ್ದು. ಇವತ್ತು ಎಲ್ಲ ಬುದ್ಧಿವಂತರಾಗಿದ್ದೀರ. ನಮ್ಮ ಸ್ವಾಮೀಜಿಯವರು ಸಹ ಇಡೀ ಪ್ರಪಂಚದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಅತ್ಯಂತ ಬುದ್ಧಿವಂತರು. ಒಂದು ಸಂಸ್ಥೆ ಯಾರಾದರೂ ನಡೆಸ್ತಿದ್ರೆ ನಮ್ಮ ಸ್ವಾಮೀಜಿ. ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಯಾವುದೇ ವಿಚಾರವನ್ನು ಸಮರ್ಥವಾಗಿ ತಿಳಿಸಬಲ್ಲರು. ಆ ಶಕ್ತಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಸಹ ಅವರಿಗೆ ಸಂಪೂರ್ಣ ದಾರಿ ಎರೆದಿದ್ದಾರೆ. ಆ ಕಾಲಭೈರವೇಶ್ವರನು ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅತ್ಯಂತ ಸಮಯ ಸಂದರ್ಭಕ್ಕೆ ಎಲ್ಲ ವಿಚಾರವನ್ನು ತಿಳಿಸ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವರು ಇನ್ನೊಂದು ಸ್ವಲ್ಪ ಓಡಾಟ ಅಥವಾ ಬೇರೆ ಬೇರೆ ಕಾರ್ಯಕ್ರಮ, ಕ್ಷೇತ್ರದ ಜವಾಬ್ದಾರಿ ಜಾಸ್ತಿ ಇದೆ. ಆದರೆ ಸಮಾಜಕ್ಕೆ ಇನ್ನೊಂದಷ್ಟು ಶಕ್ತಿಯನ್ನು ತುಂಬ ಅವಕಾಶ ಅವ್ರಿಗಿದೆ. ಅದನ್ನು ಬಹುಶಃ ಒಂದಷ್ಟು 25% ಟೈಮ್ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಹೇಳಿ ನನ್ನ ಭಾವನೆ. ನಾಗರಾಜು ಇಲ್ಲೇ ಕೂತವನೆ, ನಮ್ಮ ಇದರ ಅಧ್ಯಕ್ಷರು. ಹಾಗಾಗಿ ಬಹುಶಃ ಸ್ವಾಮೀಜಿಯವರು ಈ ಸಮಾಜದನ್ನು, ನಮ್ಮಂಥ ರಾಜಕಾರಣಿಗಳನ್ನ ಒಂದು ಕಡೆ ಇರಲಿ ಅಂತೇಳಿ ಮುಂದೆ ಹೋಗ್ಬೇಕು. ನಾನು ಬರಲಿ, ಇನ್ನೊಬ್ಬರು ಬರಲಿ, ಅದೇನಾರ ಆಗಲಿ, ಸಮಾಜ ಮುಖ್ಯ. ಸಮಾಜಕ್ಕೆ ಏನು ಹೇಳಬೇಕು ಅದನ್ನು ಹೇಳಬೇಕು. ಚಲುವರಾಯಸ್ವಾಮಿ ಕೇಳ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ದೃಢ ಸಂಕಲ್ಪವನ್ನು ತಗೊಂಡು ಮಾಡಿದ್ರೆ ಬಹುಶಃ ಅದು ಇನ್ನೂ ನಮ್ಮ ಸಮಾಜದ ಬೆಳವಣಿಗೆ ಹೆಚ್ಚಾಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಅದನ್ನು ಸ್ವಾಮೀಜಿಯವ್ರಿಗೆ ನಾನು ವೈಯಕ್ತಿಕವಾಗೂ ಸಹ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ. ಅದರಿಂದ ಅದರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಆದರೆ ನಾವು ಅಗ್ರಿಕಲ್ಚರಲ್ಲೂ ನಾವು ಭಾಳ ಮುಖ್ಯವಾದಂಥ ಪಾತ್ರ ನಮ್ಮ ಸಮಾಜ ವಹಿಸಿರ್ತಕ್ಕಂಥ. ಕೃಷಿನಲ್ಲಿ ಬಹುತೇಕ ನಮ್ಮ ಸಮಾಜ 90% ಇನ್ವಾಲ್ವ್ಮೆಂಟ್ ಇದೆ. ಇವತ್ತು ಹೊಸ ಜನ್ರೇಷನ್ನು ಅದರಿಂದ ಒಂದು ಸ್ವಲ್ಪ ದೂರ ಇರಬಹುದೇನೋ. ಆದರೆ ನಮ್ಮ 2ನೇ 3ನೇ ತಲೆಮಾರು ಹಿಂದೆ ಹೋದಾಗ ಇವತ್ತು ಯಾರು ಸೈನ್ಸಿಸ್ಟ್ ಆಗಿದ್ದಾರೋ, ಡಾಕ್ಟ್ರ್ ಆಗಿದ್ದಾರೋ, ಅಥವಾ ಇಂಜಿನಿಯರ್ ಆಗಿದ್ದಾರೋ, ಅಮೇರಿಕಾದಲ್ಲಿದ್ದಾರೋ, ಅವ್ರ ತಂದೆನೋ ಅವ್ರ ಮುತ್ತಾತನೋ ಅವರೆಲ್ಲ ಕೃಷಿಕರೇ. ಅವ್ರು ಯಾರೂ ಕೃಷಿಕರು ಇಲ್ದಲೇ ಇಲ್ಲಿಗೆ ಬಂದಿಲ್ಲ. ಅವರೆಲ್ಲ ಕೃಷಿಕರೇ ಇರೋದು. ಇವತ್ತು ನೀವೆಲ್ಲ ಉದ್ಯಮಕ್ಕಿಂತ ಕೃಷಿ ಉದ್ಯಮ ಮಾಡ್ತಕ್ಕಂಥದ್ದು ಭಾಳ ಸುಲಭ, ಭಾಳ ಇನ್ವೆಸ್ಟ್ಮೆಂಟ್ ಇಲ್ದಲೇ, ಹೆಚ್ಚು ಅದಕ್ಕೆ ಸಮಸ್ಯೆ ಇಲ್ದಲೇ ಕೃಷಿಯಲ್ಲಿ ಉದ್ಯಮಿಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ನಮ್ಮ ಯೂನಿವರ್ಸಿಟಿಗಳು, ನಮ್ಮ ಇಲಾಖೆ ಸಾಕಷ್ಟು ಇವಾಗ ನಾವು ಕೆಪೆಕ್ಕಿಂದ ಸ್ಟಾರ್ಟಪ್ಗಳಿರ್ಬೋದು, ನಾವು 15 ಲಕ್ಷ ರೂಪಾಯಿ ಏನೂ ಇಲ್ದಲೇ, ನಿಮ್ಗೆ ಯಾವುದೋ ಸೂರಿಟಿ ಇಲ್ದಲೇ ಸಬ್ಸಿಡಿ ಕೊಡುವಂಥ ಸ್ಕೀಮ್ ಇದೆ. 6,000 FAOಗಳಿಗೆ ಇದು 1 ವರ್ಷದಲ್ಲಿ ನಾವು ಇಲಾಖೆಯಿಂದ ಕೊಟ್ಟಿದ್ದೀವಿ. 1 ವರ್ಷದಲ್ಲಿ. 6,000 ಅಂದರೆ 10 ಜನಕ್ಕೆ ಎಂಪ್ಲಾಯ್ಮೆಂಟ್, ಅಥವಾ 5 ಜನಕ್ಕೆ ಕೊಟ್ಟರು ಒಂದು 30-40 ಸಾವಿರ ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ. ಈ ಥರ ನಾವು ಇವತ್ತು 3 ಕೋಟಿವರೆಗೂ ಸಬ್ಸಿಡಿ ಕೊಡುವಂಥ ಸ್ಕೀಮ್ಗಳಿದ್ದಾವೆ. ಅದನ್ನೆಲ್ಲ ನೀವು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ನಮ್ಮ ಯೂನಿವರ್ಸಿಟಿ, ನಮ್ಮ ಇಲಾಖೆ ಅಥವಾ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೃಷಿನಲ್ಲಿ ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳಿದೆಯೋ, ಹೊಸ ಉದ್ಯಮಿ ಆಗಿ ಪರಿವರ್ತನೆ ಆಗಲಿಕ್ಕೆ, ಅಥವಾ ಕೃಷಿನಲ್ಲಿ ಉದ್ಯಮಿಗಳಾಗಲಿಕ್ಕೆ, ಕೃಷಿನಲ್ಲಿ ಲಾಭದಾಯಕವಾಗಿ ನೋಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಫಸ್ಟ್ ಸರ್ಕಲ್ಲು
ಅದ್ರ ಕಡೆನೂ ಸಹ ಗಮನ ಹರಿಸಿದೆ. ಆ ಒಂದು ಇದನ್ನು ಉಪಯೋಗವನ್ನು ನಮ್ಮ ಎಲ್ಲ ಸಮಾಜದ ಯುವಕರು ಸಹ ಬುದ್ಧಿವಂತರು ಓದ ತಕ್ಷಣ ನಾನು ಇಂಜಿನಿಯರು ಅಥವಾ ಇನ್ನೊಂದೋ ಯಾವುದೇ ಪದವಿ ಆದ್ರೂ ನಾನು ಉದ್ಯೋಗನೇ ಹುಡಿಕೊಂಡು ಹೋಗಬೇಕು ಅನ್ನೋದನ್ನು ಬಿಡಬೇಕು. ಅವನು ಇನ್ನೊಬ್ರಿಗೆ ಉದ್ಯೋಗ ಕೊಡುವಂಥ ಅವಕಾಶ ಇದ್ದಾಗ ಅವರೊಬ್ಬ ಉದ್ಯೋಗ ಆಗೋದ್ರಿಂದ ಅದಕ್ಕಿಂತ ಅದು ಉತ್ತಮ ಅಂತ ಹೇಳೋದನ್ನು ಅವರು ಆಲೋಚನೆ ಮಾಡಬೇಕು. ಅದನ್ನು ಇವತ್ತು ಜಯರಾಮ್ ರಾಂಪುರ್ ಅವರೆಲ್ಲ ಸ್ನೇಹಿತರುಗಳು ತಮಗೆ ತಿಳಿಸ್ತಕ್ಕಂಥ ಹೆಚ್ಚು ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಮಾಡ್ಕೊಂಡು ಹೋಗಬೇಕು. ಈ ಸರ್ಕಲ್ಲು ಬಗ್ಗೆ ನಾವು ಎಕ್ಸ್ಪೋ ಮಾಡಿದ ದಿವಸ ಬರ್ತೀವಿ, ಮಾತಾಡ್ತೀವಿ, ಹೋಗ್ತೀವಿ. ಇದಿಲ್ಲದೇ ಇದ್ದ ದಿವಸನೂ ಸಹ ಚರ್ಚೆ ಆಗಬೇಕು. ಈ ಕಾರ್ಯಕ್ರಮ ವರ್ಷಕ್ಕೊಂದ್ಸಲಿ ಮಾಡೋ ಕಾರ್ಯಕ್ರಮ ಇಲ್ಲದೇ ಇದ್ದಾಗಲೂ ಚರ್ಚೆ ಆಗಿ ಇದ್ರ ಬಗ್ಗೆ ಸ್ವಲ್ಪ ನಾವು ಎಕ್ಸ್ಪೆಂಡ್ ಮಾಡ್ತಾ ಹೋದರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಹೆಚ್ಚು ಇನ್ವಾಲ್ವ್ ಆಗಲಿಕ್ಕಾಗಿಲ್ಲ. ಸುಮಾರು ಸಂದರ್ಭದಲ್ಲಿ ಸಿಕ್ಕಿದ್ದಾರೆ, ಮಾತಾಡಿದ್ದೀನಿ, ಅಥವಾ ಮಂಡ್ಯದಲ್ಲಿ ಕರೆದಿದ್ದಾರೆ. ನನಗೆ ಬಹುಶಃ ಟೈಮ್ ಸಿಕ್ಕಿದಾಗ ನಿಮ್ಮ ಜೊತೆಯಲ್ಲಿ ಖಂಡಿತ ಸ್ವಾಮೀಜಿಯವರ ಜೊತೆಲೂ ಮಾತಾಡಿದ್ದೀನಿ. ಖಂಡಿತ ಇನ್ವಾಲ್ವ್ ಆಗೋಣ, ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ಇದಕ್ಕೆ ನಾನು ಹೇಳ್ದಂಗೆ ಇನ್ನೂ ಅನೇಕ ವಿಚಾರವನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನನಗೂ ಟೈಮ್ ಇಲ್ಲ, ವೇದಿಕೆಯಲ್ಲೂ ಟೈಮ್ ಇಲ್ಲ. ಮತ್ತೊಂದು ಸಂದರ್ಭದಲ್ಲಿ ನಾನು ಟೀಮ್ ಜೊತೆ ಮಾತನಾಡ್ತೀನಿ. ಇದರ ಉಪಯೋಗವನ್ನು ಪ್ರತಿಯೊಬ್ಬರಿಗೂ ತಲುಪಬೇಕು. ಮತ್ತು ಇವತ್ತೇನು ನಮ್ಮ ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದ ಆರ್ಥಿಕ ಒಳ್ಳೆಯ ಬೆಳವಣಿಗೆ ಇದೆ, ಅದನ್ನು ಎಲ್ಲ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಳೋಣ ಅಂತೇಳಿ ಆ ಮಟ್ಟಕ್ಕೆ ಈ ಕಾರ್ಯಕ್ರಮ ನಮ್ಮ ಇವತ್ತಿನ ಅಧ್ಯಕ್ಷರು ನಮ್ಮ ಮುನ್ರಾಜ್ ಅವರಿದ್ದಾರೆ. ಆದರೆ ಜಯರಾಮ್ ರಾಂಪುರು ಮತ್ತು ಅವರೆಲ್ಲ ಸ್ನೇಹಿತರನ್ನ ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗಲ್ಲ. ಭಾಳ ಆಸಕ್ತಿಯಿಂದ ನಿಮ್ಮ ವೈಯಕ್ತಿಕ ಎಲ್ಲವನ್ನು ಸೈಡ್ಗೆ ಇಟ್ಟು ಈ ಒಂದು ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಿಮಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ. ನಿಮ್ಮ ಜೊತೆನಲ್ಲಿ ಇರ್ತೀನಿ ಅಂತ ಹೇಳಿದ್ದೆ. ಖಂಡಿತ ಸ್ವಲ್ಪ ನಾನೇ ಟೈಮ್ ಮಾಡ್ಕೊಂಡು ನಿಮ್ಮ ಜೊತೆ ಬಂದು ಕೂತ್ಕೊಂಡು ಮಾತನಾಡಿ ಏನು ಮಾಡ್ಬೋದು ಅನ್ನೋದನ್ನು ಮಾಡೋಣ. ಸ್ವಾಮೀಜಿಯವ್ರ ಜೊತೆನೂ ಸಹ ಸ್ವಾಮೀಜಿಯವ್ರನ್ನೂ ಇದಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತೇಳಿ ತಮ್ಮೆಲ್ಲರಿಗೂ ಸಹ ನಮಸ್ಕರಿಸಿ ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿ ನಾನು ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.